ಓಕೆ, ಎಲ್ಲರಿಗೂ ನಮಸ್ಕಾರ. ಇವಾಗ ಈ ಒಂದು ಮೀಟಿಂಗ್ ನ ಕರೆಯುವಂತಹ ಉದ್ದೇಶ ಏನ್, ನಮ್ಗೆ ಒಂದು ಇಶ್ರಮ್ ಅನ್ನೋ ಒಂದು ಪ್ರಾಜೆಕ್ಟ್ CSC ಅಲ್ಲಿ ಬಂದಿದೆ. ಸೊ ಈ ಒಂದು ಇಶ್ರಮ್ ಅಂತ ಏನು ಮತ್ತೆ ಈ ಪ್ರಾಜೆಕ್ಟ್ ಅಲ್ಲಿ ಗಳ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಪ್ರಕಾಶ್ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ಯಾವಾಗ್ಲೂ ಅನ್ಮ್ಯೂಟ್ ಮಾಡಿ ಇಟ್ಬಿಡ್ತೀರಾ? ಸೊ ಇದು NDUW ಏನು ನ್ಯಾಷನಲ್ ಡೇಟಾಬೇಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್, ಈ ಒಂದು ಯೋಜನೆ ಏನಿದೆ ಇವಾಗ ಕೇಂದ್ರ ಸರ್ಕಾರದಿಂದ ಜಾರಿಯಾಗಿದೆ. ಈ ಒಂದು ಯೋಜನೆಯನ್ನ ಒಂದು CSC ದವರು ಟೋಟಲ್ ಇಂಡಿಯಾ ವೈಸ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ VLEs ಆಗಿ ಒಂದು ನಿಮ್ಮ ರೋಲ್ ಏನು ಮತ್ತು ನೀವು ಇದರಲ್ಲಿ ಏನೇನ್ ಮಾಡ್ಬೇಕು ಗ್ರಾಹಕರಿಗೆ ಅಂತೇಳಿ ಇವತ್ತು ಈ ಒಂದು ಪ್ರೆಸೆಂಟೇಶನ್ ಅಲ್ಲಿ ನಾವು ನೋಡ್ಬೋದು. ಸೊ ಈ ನ್ಯಾಷನಲ್ ಡೇಟಾಬೇಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಏನಿದೆ, ಇವಾಗ ನಮಗೆ ಕರ್ನಾಟಕ ಗವರ್ಮೆಂಟ್ ಸಂಬಂಧಪಟ್ಟು ನೀವು ಒಂದು ಕಾರ್ಮಿಕ ಕಾರ್ಡ್ ಆಗಿರ್ಬೋದು, ಅಸಂಘಟಿತ ಕಾರ್ಮಿಕ ಕಾರ್ಡ್ ಆಗಿರ್ಬೋದು, ನೀವು ರಿಜಿಸ್ಟ್ರೇಷನ್ಸ್ ಮಾಡಿಕೊಡ್ತಾ ಇದ್ದಾರೆ. ಯಾರಿಗೆ ಒಂದು ಅಸಂಘಟಿತ ಕಾರ್ಮಿಕರ ಯಾರಿರ್ತಾರೆ ಅವ್ರಿಗೆ ಮತ್ತು ಕಾರ್ಮಿಕರಾಗಿ ಯಾರಿರ್ತಾರೆ ಅವ್ರಿಗೆ ನೀವು ಒಂದು ಕಾರ್ಮಿಕ ಕಾರ್ಡ್ ನ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾ ಇದ್ದೀರಾ. ಇದು ಕರ್ನಾಟಕ ಗವರ್ಮೆಂಟ್ ಅಂಡರ್ ಜಾರಿಯಾಗಿರುವಂತಹ ಯೋಜನೆ ಆಗಿರೋದ್ರಿಂದ ಅದರಲ್ಲಿ ಕರ್ನಾಟಕ ಗವರ್ಮೆಂಟ್ ಏನೇನು ಅವ್ರಿಗೆ ಸವಲತ್ತುಗಳು ಕೊಡ್ತಾ ಇದೆ ಅದನ್ನ ಪಡ್ಕೊಳ್ಳಿಕ್ಕೆ ಈ ಒಂದು ಕಾರ್ಮಿಕರಿಗಾಗಿರ್ಬೋದು, ಅಸಂಘಟಿತ ಕಾರ್ಮಿಕರಾಗಿರ್ಬೋದು, ನೀವು ಒಂದು ಸೇವಾ ಸಿಂಧು ಅನ್ನೋ ಒಂದು ಪೋರ್ಟಲ್ ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾ ಇದ್ರಿ. ಬಟ್ ಅದಕ್ಕೂ ಇವಾಗ ಏನು ನ್ಯಾಷನಲ್ ಡೇಟಾಬೇಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಇದರಲ್ಲಿ ನಾವು ರಿಜಿಸ್ಟರ್ ಮಾಡ್ತಾ ಇದೀವಿ, ಇದಕ್ಕೂ ಏನು ಡಿಫ್ರೆನ್ಸ್ ಅಂದ್ರೆ ಆಕ್ಚುಲಿ ಅದರಲ್ಲಿ ನೀವು ಯಾರಿಗೆ ರಿಜಿಸ್ಟ್ರೇಷನ್ ಮಾಡಿರ್ತೀರಾ ಅವ್ರನ್ನೇ ಇದರಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು. ಸೊ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಅದು ಕರ್ನಾಟಕ ಗವರ್ಮೆಂಟ್ ಸಂಬಂಧಪಟ್ಟಿರುವಂತಹ ಒಂದು ಯೋಜನೆ ಆಗಿದೆ. ಇದು ಬಂದ್ಬಿಟ್ಟು ಒಂದು ಇಂಡಿಯಾ ವೈಸ್ ನ್ಯಾಷನಲ್ ಏನು ನಮಗೆ ಸೆಂಟ್ರಲ್ ಗವರ್ಮೆಂಟ್ ಅವರು ಪ್ರಸ್ತುತಪಡುತ್ತಿರುವಂತಹ ಒಂದು ಯೋಜನೆ ಆಗಿದೆ. ಸೊ ಇದು ಉದ್ದೇಶ ಮೇನ್ ಏನಂದ್ರೆ ಪ್ರತಿಯೊಂದು ಸ್ಟೇಟ್ ಅಲ್ಲಿ ಕೂಡ ಒಂದು ಕಾರ್ಮಿಕರಾಗಿರ್ಬೋದು, ಅಸಂಘಟಿತ ಕಾರ್ಮಿಕರಾಗಿರ್ಬೋದು, ಎಷ್ಟು ಜನ ನಮ್ಗೆ ಈ ಒಂದು ಅಸಂಘಟಿತ ವಲಯಗಳಲ್ಲಿ ಇದ್ದಾರೆ ಅನ್ನೋದು ಒಂದು ಸರ್ಕಾರಕ್ಕೆ ಒಂದು ಅಂಕಿ ಅಂಶಗಳು ಎಷ್ಟು ಇದ್ದಾರೆ ಅನ್ನೋದು ತಿಳ್ಕೊಳ್ಳಿಕ್ಕೆ ಈ ಒಂದು ಯೋಜನೆಗಳ ಮುಖಾಂತರ ಅವರು ಅಂಕಿ ಅಂಶಗಳನ್ನ ಕಳೆ ಹಾಕ್ತಾರೆ. ಸೊ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಆಲ್ರೆಡಿ ನಮ್ಗೆ ಲೇಬರ್ ಕಾರ್ಡು, ಅಸಂಘಟಿತ ಕಾರ್ಮಿಕ ಕಾರ್ಡ್ ರಿಜಿಸ್ಟ್ರೇಷನ್ ನಡೀತಿರೋದ್ರಿಂದ ಅದರ ಒಂದು ಮಾಹಿತಿ ಅಂಕಿ ಅಂಶಗಳು ಏನಿದೆ ಇರುತ್ತವೆ. ಬಟ್ ಕೆಲವೊಂದು ಸ್ಟೇಟ್ಸ್ ಗಳಲ್ಲಿ ಒಂದು ಲೇಬರ್ ಕಾರ್ಡ್ ಆಗಿರ್ಬೋದು, ಅಸಂಘಟಿತ ಕಾರ್ಮಿಕ ಕಾರ್ಡ್ ಆಗಿರ್ಬೋದು ರಿಜಿಸ್ಟ್ರೇಷನ್ ಮಾಡುವಂತ ಸ್ಕೀಮ್ ಇಲ್ಲ. ಸೊ ಅಂತ ಸ್ಟೇಟ್ಸ್ ಗಳಲ್ಲಿ ಯಾವುದೇ ರೀತಿ ಒಂದು ಅಂಕಿ ಅಂಶಗಳು ಏನಿದೆ ಇರುವುದಿಲ್ಲ. ಬಟ್ ಸೆಂಟ್ರಲ್ ಗವರ್ಮೆಂಟ್ ಅವರು ಈ ಅಂಕಿ ಅಂಶಗಳಿಗೋಸ್ಕರ ಯಾವುದೇ ರೀತಿ ಒಂದು ಸ್ಟೇಟ್ ಗವರ್ಮೆಂಟ್ ಗಳ ಮೇಲೆ ಡಿಪೆಂಡ್ ಆಗುದಿಲ್ಲ. ಸೊ ಅವ್ರದೇ ಆದಂತಹ ಈ ಒಂದು ಪ್ರಾಜೆಕ್ಟ್ ಮುಖಾಂತರ ಎಷ್ಟು ಜನ ಒಂದು ಅನ್ಆರ್ಗನೈಸ್ಡ್ ವರ್ಕರ್ಸ್ ಇದ್ದಾರೆ ಅನ್ನೋದು ಅವರು ಕಳೆ ಹಾಕ್ಲಿಕ್ಕೆ ಈ ಒಂದು ಯೋಜನೆಯನ್ನ ರೂಪುಗೊಳಿಸಿದ್ದಾರೆ. ಇದು ನಮ್ಮ ಒಂದು CSC VLEಗಳು ನಿಮ್ಮ ಒಂದು CSC ಪೋರ್ಟಲ್ ಮುಖಾಂತರ ನಿಮ್ಮ ಏನು ಊರುಗಳಾಗಿರ್ಬೋದು, ನಿಮ್ಮ ಒಂದು ಕಸ್ಟಮರ್ಸ್ ಗಳಿಗೆ ನೀವು ಈ ಒಂದು ಯೋಜನೆಯನ್ನ ಅದರ ಒಂದು ಉಪಯೋಗನ ನಿಮ್ಮ ಒಂದು ಗ್ರಾಹಕರಿಗೆ ನೀವು ತಲುಪಿಸಬೇಕಾಗಿರುವಂತಹ ಏನು ಕಾರ್ಯ ಏನಿದೆ ನಮ್ಮ VLEಗಳು ಮಾಡಬೇಕಾಗಿದೆ. ಸೊ ಇದರಲ್ಲಿ ಈ PPT ನೀವು ನೋಡ್ತಾ ಇದ್ದೀರಾ, ನಿಮ್ಗೆ ಬೇಸಿಕ್ ಏನೇನು ಇದು ಕಾನ್ಸೆಪ್ಟ್ ಏನು, ಇದರ ಉಪಯೋಗಗಳೇನು, ಯಾರ್ಯಾರು ಈ ಒಂದು ಅಸಂಘಟಿತ ಏನು ಅನ್ಆರ್ಗನೈಸ್ಡ್ ವರ್ಕರ್ಸ್ ನ್ಯಾಷನಲ್ ಡೇಟಾಬೇಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅನ್ನೋ ಒಂದು ಯೋಜನೆಯಲ್ಲಿ ನೀವು ರಿಜಿಸ್ಟರ್ ಮಾಡಬೇಕು, ಯಾರ್ಯಾರನ್ನ ರಿಜಿಸ್ಟರ್ ಮಾಡಬೇಕು ಮತ್ತು ನಿಮ್ಗೆ VLEಗಳಿಗೆ ಏನು ಉಪಯೋಗ ಬಂದಿದೆ ಮತ್ತು ಆ ಕಸ್ಟಮರ್ಸ್ಗೆ ನೀವು ಯಾವ ತರ ಈ ಒಂದು ಚಾರ್ಜಸ್ ಆಗಿರ್ಬೋದು ಏನಿದೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಮ್ಗೆ ಫಸ್ಟ್ ಸ್ಲೈಡ್ ನೋಡ್ಬೋದು, ಹೂ ಆರ್ ಅನ್ಆರ್ಗನೈಸ್ಡ್ ವರ್ಕರ್ಸ್. ಫಸ್ಟ್ ನಾವು ಈ ಒಂದು ಯೋಜನೆಯನ್ನ ಶುರು ಮಾಡ್ಬೇಕು ಅಂದ್ರೆ ಯಾರ್ಯಾರಿಗೆ ನಾವು ಈ ಒಂದು ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು ಅನ್ನೋದು ಇಲ್ಲಿ ಕ್ಯಾಟಗರಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಂದಾಜ್ ಏನಿದೆ ನಮ್ಗೆ ಒಂದು ಸೆಂಟ್ರಲ್ ಗವರ್ಮೆಂಟ್ ಅವ್ರ ಅಂದಾಜು ಪ್ರಕಾರ ಒಂದು 43 ಕೋಟಿ ಜನ ಅನ್ಆರ್ಗನೈಸ್ಡ್ ವರ್ಕರ್ಸ್ ಇದ್ದಿರ್ಬೋದು ಅನ್ನೋ ಒಂದು ಅಂದಾಜು ಅಂಕಿಅಂಶಗಳನ್ನ ನಿಮ್ಗೆ ಇಲ್ಲಿ ಮೇಲೆ ತೋರಿಸಲಾಗಿದೆ. ಅದಕ್ಕಿಂತ ಕಡಿಮೆನೂ ಇರ್ಬೋದು, ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಒನ್ಸ್ ನಮ್ದು CSC VLEಗಳು ಈ ಪ್ರಾಜೆಕ್ಟ್ ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ ನಂತರ, ಎಂಡ್ ಆಫ್ ದಿ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ ನಂತರ ಇದರ ಒಂದು ಎಕ್ಸಾಕ್ಟ್ ಕೌಂಟ್ ಏನಿದೆ ಗೊತ್ತಾಗುತ್ತೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇರ್ಬೋದು,
ಅಗ್ರಿಕಲ್ಚರ್ ಲೇಬರ್ಸ್ ಆಗಿರ್ಬೋದು, ಈ ತರ ನಮಗೆ ಲಿಸ್ಟ್ ಕೊಟ್ಟಿದ್ದಾರೆ. ಬಾರ್ಬರ್ಸ್ ಆಗಿರ್ಬೋದು, ರಿಕ್ಷಾ ಪುಲ್ಲರ್ಸು, ಆಟೋ ಡ್ರೈವರ್ಸು, ಹೌಸ್ ಮೇಟ್ಸು, ಇನ್ನು ಸ್ಟ್ರೀಟ್ ವೆಂಡರ್ಸ್ ಆಗಿರ್ಬೋದು, ಮಿನರ್ಗಾ ವರ್ಕರ್ಸ್ ಆಗಿರ್ಬೋದು, ಆಶಾ ವರ್ಕರ್ಸ್ ಆಗಿರ್ಬೋದು, ಮೈಗ್ರೆಂಟ್ ವರ್ಕರ್ಸ್ ಏನು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅಂತವ್ರ ವರ್ಕರ್ಸ್ ಆಗಿರ್ಬೋದು. ಇವರೆಲ್ಲರೂ ಕೂಡ ಇಷ್ಟು ಏನು ನಮ್ಗೆ ಲಿಸ್ಟ್ ಕೊಟ್ಟಿದ್ದಾರೆ. ಈ ಒಂದು PPT ಪ್ರತಿಯೊಂದು ವಿಎಲ್ಗೂ ಕೂಡ ಶೇರ್ ಮಾಡಿದೀವಿ. ಈ ಒಂದು ಕ್ಯಾಟಗಿರೀಸ್ ಅಲ್ಲಿ ಯಾವುದೇ ಒಂದು ಕ್ಯಾಟಗಿರಿಯಲ್ಲಿ ಯಾರೇ ಒಂದು ವರ್ಕ್ ಮಾಡ್ತಾ ಇದ್ರೆ ಅಂತವ್ರನ್ನ ನೀವು ಈ ಒಂದು ಯೋಜನೆಗೆ ನೀವು ರಿಜಿಸ್ಟ್ರೇಷನ್ ಮಾಡಬಹುದು. ಸೊ ನೆಕ್ಸ್ಟ್ ಥಿಂಗ್, ವಾಟ್ ಈಸ್ NDUW? ಏನು NDUW ಅಂದ್ರೆ ನ್ಯಾಷನಲ್ ಡೇಟಾ ಬೇಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್. ಅಂದ್ರೆ ನಮ್ಗೆ ಈ ಅಸಂಘಟಿತ ವರ್ಕರ್ಸ್ ಏನು ಅಸಂಘಟಿತ ಕಾರ್ಮಿಕರು ಇರ್ತಾರೆ, ಅವ್ರು ಇರುವಂತಹ ಎಷ್ಟು ಜನ ಇದ್ದಾರೆ ಅನ್ನೋದು ಒಂದು ಡೇಟಾ ಬೇಸ್, ಪ್ರತಿಯೊಂದು ಅಂಕಿ ಅಂಶಗಳನ್ನ ಕಲೆ ಹಾಕುವ ಈ ಒಂದು ಯೋಜನೆ ಆಗಿದೆ. ಸೊ ಇಲ್ಲಿ ಮಿನಿಸ್ಟ್ರಿ ಅಂಡ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಈಸ್ ಕ್ರಿಯೇಟಿಂಗ್ ಎ ನ್ಯಾಷನಲ್ ಡೇಟಾ ಬೇಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್. ನಮಗೆ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಏನಿದೆ, ಅವರು ಈ ಒಂದು ಡೇಟಾ ಬೇಸ್ ಅನ್ನ ಕಲೆ ಹಾಕ್ತಾರೆ. ಅಂದ್ರೆ ನಮಗೆ ಒಂದು ಯಾರ್ಯಾರು ಇದ್ದಾರೆ ಅನ್ನೋದು ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಅವರು ಕೂಡ VLE ಹೆಲ್ಪ್ ಮಾಡ್ತಾರೆ ಒಂದು ಕ್ಯಾಂಪ್ಸ್ ಗಳ ಮಾಡೋ ಮುಖಾಂತರ. ನೆಕ್ಸ್ಟ್, ರಿಜಿಸ್ಟ್ರೇಷನ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ವಿಲ್ ಬಿ ಫೆಸಿಲಿಟೇಟ್ ಆನ್ ದ ವೆಬ್ಸೈಟ್ ಅಲ್ಲಿ ಯಾರ್ಯಾರು ರಿಜಿಸ್ಟ್ರೇಷನ್ ನೀವು ಮಾಡಿರ್ತೀರಾ ಅವರೆಲ್ಲ ಡೀಟೇಲ್ಸ್ ಅನ್ನ ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ಇಡ್ಲಾಗುತ್ತೆ. ಸೊ ಯಾರು ಮುಂದೆ ಏನಾದ್ರು ಈ ಒಂದು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತ ಏನಾದ್ರು ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಜಾರಿ ಆದ್ರೆ ಅದರ ಒಂದು ಉಪಯೋಗಗಳನ್ನ ಈ ಒಂದು ಯಾರು ವರ್ಕರ್ಸ್ ಇರ್ತಾರೆ ಇವರೆಲ್ಲ ಕೂಡ ಪಡ್ಕೋಬಹುದು. ಮತ್ತೆ ಎವ್ರಿ ಅನ್ಆರ್ಗನೈಸ್ಡ್ ವರ್ಕರ್ ವಿಲ್ ಬಿ ಇಶ್ಯೂಡ್ ಐಡೆಂಟಿ ಕಾರ್ಡ್. ಏನ್ ನೀವು ಈ ಒಂದು ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಕೊನೆಯಲ್ಲಿ ಅವ್ರಿಗೊಂದು ID ಕಾರ್ಡ್ ಕೂಡ ಡೌನ್ಲೋಡ್ ಆಗುತ್ತೆ. ಸೊ ಅದಕ್ಕೆ ಅಂದ್ರೆ ಅವ್ರು ಈ ಒಂದು ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಪ್ರೂಫ್ ಇರುತ್ತೆ. ಅದಾದ ನಂತರ ಬೆನಿಫಿಟ್ಸ್ ಟು ದ ಅನ್ಆರ್ಗನೈಸ್ಡ್ ವರ್ಕರ್ಸ್, ಏನೇನ್ ಬೆನಿಫಿಟ್ಸ್ ಸಿಗ್ತವೆ ಈ ಕಾರ್ಡ್ ಮಾಡ್ಕೊಳ್ಳಿರೋದ್ರಿಂದ ಅಂದ್ರೆ, ಇಲ್ಲ ಆನ್ ದ ಬೇಸಿಸ್ ಆಫ್ ಡೇಟಾ ಬೇಸು ನಾಳೆ ಏನಾಗುತ್ತೆ, ಕೇಂದ್ರ ಸರ್ಕಾರದಿಂದ ಏನಾದ್ರು ಈ ಒಂದು ಇವಾಗ ನಮ್ಮ ಒಂದು ಕರ್ನಾಟಕ ಸರ್ಕಾರ ಆಗಿರ್ಬೋದು, ಸ್ಟೇಟ್ ಗವರ್ಮೆಂಟ್ಗಳು ಆಯಾ ಸ್ಟೇಟ್ ಅಲ್ಲಿ ಇರುವಂತಹ ಒಂದು ಲೇಬರ್ಸ್ಗೋಸ್ಕರ ಏನೋ ಒಂದು ವರ್ಕರ್ಸ್ಗೋಸ್ಕರ ಒಂದು ಸ್ಕೀಮ್ಸ್ ಅನ್ನ ಜಾರಿ ಮಾಡ್ತವೆ. ಅದಲ್ಲದೆ ಕೇಂದ್ರ ಸರ್ಕಾರದಿಂದ ಏನಾದ್ರು ಈ ಒಂದು ಸ್ಕೀಮ್ಸ್ ಅನ್ನ ಜಾರಿ ಮಾಡ್ಬೇಕು ಅಂದ್ರೆ ಈ ಒಂದು ಡೇಟಾ ಬೇಸ್ ಇಟ್ಕೊಂಡು ಅವರು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಏನಾದ್ರು ಇದ್ರೆ ಯಾವ್ಯಾವ ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ಜನ ಅಥವಾ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ಜನ ಇದಾರೆ ಅನ್ನೋದ್ರ ಮೇಲೆ ಒಂದು ಡೇಟಾ ಬೇಸ್ ಮೇಲೆ ಅವರು ಈ ಒಂದು ಹೊಸ ಸ್ಕೀಮ್ಸ್ ಅನ್ನ ಈ ಅನ್ಆರ್ಗನೈಸ್ಡ್ ವರ್ಕರ್ಸ್ಗೋಸ್ಕರ ಮುಂದೆ ಇಂಪ್ಲಿಮೆಂಟ್ ಮಾಡ್ತಾರೆ. ಅದಾದ್ಮೇಲೆ PM ಸುರಕ್ಷಾ ಬಿಮಾ ಯೋಜನೆ ಅಂತ ಹೇಳಿ ಒಂದು ಆಕ್ಸಿಡೆಂಟಲ್ ಪಾಲಿಸಿ ಇದೆ. ಸೊ ನೀವು ಈ ಒಂದು ಸ್ಕೀಮ್ ಅಲ್ಲಿ ಯಾರ್ಯಾರು ನಮ್ಗೆ ರಿಜಿಸ್ಟರ್ ಮಾಡ್ತೀರಾ ಅವ್ರಿಗೆ ಈ ಒಂದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅನ್ನೋದು ಇದೇನು ಒಂದು ಸ್ಮಾಲ್ ಅಮೌಂಟ್ ಇದೆ, ಬಟ್ ಈ ಒಂದು ಯೋಜನೆ ಕೂಡ ಅಂದ್ರೆ ಈ ಒಂದು ಪ್ರೀಮಿಯಂ ಈ ಇನ್ಶೂರೆನ್ಸ್ ಪಾಲಿಸಿ ಕೂಡ ಅವ್ರಿಗೆ ಸಿಗುತ್ತೆ. ಪ್ರೀಮಿಯಂ ಆಫ್ 12 rupees ವಿಲ್ ಬಿ ವೇವ್ಡ್ ಆಫ್ ಫಾರ್ 1 year. ಸೊ ಆಮೇಲೆ ರಿಜಿಸ್ಟರ್ಡ್ ವರ್ಕರ್ಸ್ ಅಂಡರ್ ಇವ್ರು ಏನಿದಾರಲ್ಲ, ನೀವು ಯಾರ್ಯಾರನ್ನ ಈ NDUW ಈ ಸ್ಕೀಮ್ ಅಲ್ಲಿ ರಿಜಿಸ್ಟರ್ ಮಾಡಿರ್ತೀರ ಅವರೆಲ್ಲರೂ ಕೂಡ ಆಟೋಮೆಟಿಕ್ ಆಗಿ PMG ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ರಿಜಿಸ್ಟರ್ ಆಗಿರ್ತಾರೆ. ಅದ್ರದ್ದು 12 rupees ಪರ್ ಏನಿದೆ ಇಯರ್ಲಿ ಪ್ರೀಮಿಯಂ ಇರುತ್ತೆ. ಸೊ ಇದು 1 yearಗೆ ಅವ್ರಿಗೆ ರಿಜಿಸ್ಟರ್ ಆಗಿರುತ್ತೆ. ಮತ್ತೆ ಆಟೋ ಡೆಬಿಟ್ ಏನು ಇರಲ್ಲ, ಇದು ಅವ್ರಿಗೆ ನೆಕ್ಸ್ಟ್ ಇಯರ್ ಮತ್ತೆ ಆಟೋಮೆಟಿಕ್ ಆಗಿ ಅವ್ರ ಅಕೌಂಟ್ಲಿಂದ ದುಡ್ಡು ಕಟ್ ಹೋಗೋದು ಆ ತರ ಏನು ಇರಲ್ಲ. ಸೊ ಈ ಒಂದು ಉಪಯೋಗಗಳು ಆ ಒಂದು ಕಾರ್ಮಿಕರಿಗೆ ಸಿಗ್ತವೆ. ಸೊ ಯಾರೇ ಇರಲಿ ನಿಮ್ಮೆಲ್ಲರಿಗೂ ಕೂಡ ಎಂಡ್ ಆಫ್ ದ ಸೆಷನ್ ಮತ್ತೆ ಕ್ವಶನ್ಸ್ ನ ಕೇಳಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ವೈ ಟು ಡೂ ರಿಜಿಸ್ಟ್ರೇಷನ್ ಇನ್ NDUW. ಯಾಕೆ ನಾವು ಈ ಒಂದು ಸ್ಕೀಮ್ ಅಲ್ಲಿ ಈ ಒಂದು ಅಸಂಘಟಿತ ಕಾರ್ಮಿಕರನ್ನ ನಾವು ರಿಜಿಸ್ಟರ್ ಮಾಡಬೇಕು? ಅನ್ಆರ್ಗನೈಸ್ಡ್ ವರ್ಕರ್ಸ್ ವಿಲ್ ಗೆಟ್ ದ ಬೆನಿಫಿಟ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ವೆಲ್ಫೇರ್. ನಾವು ಈಗಾಗಲೇ ಹೇಳಿದೀವಿ, ಒಂದು ಗವರ್ಮೆಂಟ್ ಮುಂದೆ ಜಾರಿಗೆ ತರುವಂತಹ ಒಂದು ಸ್ಕೀಮ್ಸ್ ಗಳಲ್ಲಿ ಅವರು ಎಲಿಜಿಬಲ್ ಆಗ್ತಾರೆ, ಅದರ ಒಂದು ಬೆನಿಫಿಟ್ ಪಡಿಬಹುದು. ಮತ್ತು ಡೇಟಾ ಬೇಸ್ ವಿಲ್ ಹೆಲ್ಪ್, ಅಂದ್ರೆ ಗವರ್ಮೆಂಟ್ ಕೂಡ ಈ ಒಂದು ಡೇಟಾ ಬೇಸ್ ಅನ್ನು ಉಪಯೋಗ ಮಾಡಿಕೊಂಡು ಅವ್ರಿಗೆ ಬೇಕಾಗಿರುವಂತಹ ಒಂದು ಸ್ಕೀಮ್ಸ್ ಗಳನ್ನ ಮುಂದೆ ಜಾರಿಗೆ ತರಲಿಕ್ಕೆ ಒಂದು ಉಪಯೋಗ ಆಗುತ್ತೆ. ಮೂರನೇದು, ಟು ಟ್ರ್ಯಾಕ್ ದ ಮೂವ್ಮೆಂಟ್ ಆಫ್ ವರ್ಕರ್ಸ್ ಫ್ರಮ್ ಇನ್ಫಾರ್ಮಲ್ ಸೆಕ್ಟರ್ ಟು ಫಾರ್ಮಲ್ ಸೆಕ್ಟರ್. ಅಂದ್ರೆ ಇವಾಗ ಇನ್ಫಾರ್ಮಲ್ ಸೆಕ್ಟರ್ ಏನು ಅನ್ಆರ್ಗನೈಸ್ಡ್ ಒಂದು ಇದ್ರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಯಾವುದೇ ರೀತಿ ಒಂದು ಫಿಕ್ಸ್ಡ್ ಸ್ಯಾಲರೀಸ್ ಆಗಿರ್ಬೋದು, ಒಂದು ಫಿಕ್ಸ್ಡ್ ಇನ್ಕಮ್ ಬರುವುದಿಲ್ಲ. ಇವಾಗ ಅದೇ ಆರ್ಗನೈಸ್ಡ್ ಒಂದು ಸೆಕ್ಟರ್ ನಲ್ಲಿ ವರ್ಕ್ ಮಾಡೋರಿಗೆ ಅವ್ರಿಗೆ ಪ್ರತಿ ತಿಂಗಳು ಕೂಡ ಒಂದು
ಕರೆಕ್ಟ್ ಆಗಿ ಈ ಸ್ಯಾಲ್ರಿ ಬರುತ್ತೆ, ಈ ಟೈಮ್ಗೆ ಬರುತ್ತೆ, ಇನ್ಕಮ್ ಬರುತ್ತೆ ಅನ್ನೋ ಒಂದು ಅವ್ರಿಗೆ ಏನಿದೆ ಕ್ಲಾರಿಟಿ ಇರುತ್ತೆ. ಬಟ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋರಿಗೆ ಒಂದು ಫಿಕ್ಸ್ಡ್ ಇರಲ್ಲ. 1 ಮಂತ್ ಬರ್ಬೋದು, 1 ಮಂತ್ ಕೆಲಸ ಇಲ್ಲ ಅಂದ್ರೆ ಯಾವ್ದು ಇನ್ಕಮ್ ಕೂಡ ಇರಲ್ಲ. ಸೊ ಇದೇನಾಗುತ್ತೆ, ಮುಂದೆ ಈ ಸ್ಕೀಮ್ ಅಲ್ಲಿ ಯಾರಾದ್ರೂ ಇವಾಗ ಅನ್ಆರ್ಗನೈಸ್ಡ್ ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಂಡವ್ರು ಮುಂದೆ ಏನಾದ್ರು ಬೇರೆ ಆರ್ಗನೈಸ್ಡ್ ಸೆಕ್ಟರ್ಗೆ ಅವರು ಶಿಫ್ಟ್ ಆದ್ರೆ, ಒಂದು ಜಾಬ್ ಪಡೆದುಕೊಂಡ್ರೆ, ಅವರು ಈ ಒಂದು ಕಾರ್ಡ್ ಅಲ್ಲಿ ಮುಂದೆ ಅಪ್ಡೇಟ್ ಮಾಡಿಸ್ಕೋಬಹುದು. ಇವಾಗ ಅನ್ಆರ್ಗನೈಸ್ಡ್ ಅಂತ ರಿಜಿಸ್ಟ್ರೇಷನ್ ಮಾಡಿರ್ತಾರೆ, ಮುಂದೆ ಏನಿದೆ ಮತ್ತೆ ಅಪ್ಡೇಟ್ ಮಾಡಿಸ್ಕೊಂಡು, ಇಲ್ಲ ನಾನು ಇಂಥ ಒಂದು ಸೆಕ್ಟರ್ಗೆ ಮೂವ್ ಆಗಿದ್ದೀನಿ ಅಂತ ಹೇಳಿ ಅಪ್ಡೇಟ್ ಮಾಡಿಸ್ಕೋಬಹುದು. ಸೊ ಆ ಮುಖಾಂತರ ನಮ್ಗೆ ಇಲ್ಲಿ ಟು ಟ್ರ್ಯಾಕ್ ದ ಮೂವ್ಮೆಂಟ್, ಅಂದ್ರೆ ಎಷ್ಟು ಜನ ಈ ವರ್ಷ ಸಪೋಸ್ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ರು, ಮತ್ತೆ ಒಂದು ವರ್ಷದ ನಂತರ ಎಷ್ಟು ಜನ ಒಂದು ಆರ್ಗನೈಸೇಷನ್ ಸೆಕ್ಟರ್ಗೆ ಹೋಗಿದ್ದಾರೆ ಅನ್ನೋದು ಕೂಡ ಒಂದು ಗವರ್ಮೆಂಟ್ಗೆ ಒಂದು ಟ್ರ್ಯಾಕ್ ರಿಪೋರ್ಟ್ ಅನ್ನೋದು ಸಿಗುತ್ತೆ. 4ನೇದು ಆಲ್ಸೋ ಟು ಟ್ರ್ಯಾಕ್ ಮೈಗ್ರೆಂಟ್ ಲೇಬರ್ ವರ್ಕ್ ಫೋರ್ಸ್, ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಪ್ಲೇಸ್ಗೆ ಏನು ಹೋಗ್ತಾ ಏನು ವರ್ಕ್ ಮಾಡ್ತಾ ಇರ್ತಾರೆ. ಇವಾಗ ಇಲ್ಲಿರೋರು ಒಂದು ಬೆಂಗಳೂರಿಗೆ ಇನ್ನೊಂದು ಕಡೆ ಹೋಗ್ಬಿಟ್ಟು ಕೆಲಸಕ್ಕೋಸ್ಕರ ಅವರ ಒಂದು ನೇಟಿವ್ ಪ್ಲೇಸ್ ನ ಬಿಟ್ಟು ಅಲ್ಲಿ ವರ್ಕ್ ಮಾಡಿ ಮತ್ತೆ 1 ಮಂತ್ ಆದ್ಮೇಲೆ ಮತ್ತೆ ಈ ಕಡೆ ನೇಟಿವ್ ಪ್ಲೇಸ್ ಬರ್ತಾ ಇರ್ತಾರೆ. ಈ ಏನ್ ಮೈಗ್ರೆಂಟ್ ಲೇಬರ್ಸ್ ಇರ್ತಾರೆ, ಇವರು ಕೂಡ ಟ್ರ್ಯಾಕ್ ಮಾಡ್ಬೋದು ಈ ಒಂದು ಡೇಟಾ ಬೇಸ್ ಮುಖಾಂತರ. ಸೊ ಇದಾದ ನಂತರ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಅಂದ್ರೆ ನಾವು ಈ ಒಂದು ಸ್ಕೀಮ್ ಅಲ್ಲಿ ರಿಜಿಸ್ಟರ್ ಮಾಡ್ಬೇಕಂದ್ರೆ ಎಲಿಜಿಬಿಲಿಟಿ ಏನೇನಿದೆ ಅನ್ನೋದು ಇಲ್ಲಿ ನೋಡಬಹುದು. ಈಚ್ ವರ್ಕರ್ ದಟ್ ಫುಲ್ಫಿಲ್ಸ್ ದ ಬಿಲೋ ಕ್ರೈಟೇರಿಯಾ. ಏನು ಫಸ್ಟ್ ಕ್ರೈಟೇರಿಯಾ ಬಂದು ಅವ್ರ ಏಜ್ ಮಿನಿಮಮ್ 16 ವರ್ಷದಿಂದ 59 ವರ್ಷದ ಏನು ಈ ಬಿಟ್ವೀನ್ ಅಲ್ಲಿ ಇರ್ಬೇಕಾಗತ್ತೆ. ಅಂದ್ರೆ ಒಂದು 60 ವರ್ಷ ಇರುವಂತಹ ಒಬ್ರು ಯಾರಾದ್ರೂ 60 ವರ್ಷ ಇದೆ ಅಂದ್ರೆ ಅವ್ರನ್ನ ನಾವು ರಿಜಿಸ್ಟರ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ರೀತಿ ಒಂದು 15 ವರ್ಷ ಇದ್ರು ಕೂಡ ಅವ್ರನ್ನ ನಾವು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರು ಚೈಲ್ಡ್ ಲೇಬರ್ ಆಗ್ತಾರೆ. ಸೊ ಇಲ್ಲಿ ಮಿನಿಮಮ್ 16 ವರ್ಷ ಅಬೋವ್ 59 ವರ್ಷಕ್ಕಿಂತ ಕೆಳಗಿರೋರ್ನ ನಾವು ರಿಜಿಸ್ಟ್ರೇಷನ್ ಮಾಡ್ಬೋದು. ಇದಾದ ನಂತರ ಶುಡ್ ನಾಟ್ ಬಿ ಅನ್ ಇನ್ಕಮ್ ಟ್ಯಾಕ್ಸ್ ಪೇಯಿ, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರಬಹುದು. ಇವಾಗ ನೋಡ್ಬೋದು ನಮ್ಗೆ ಇನ್ಕಮ್ ಜಾಸ್ತಿ ಬರ್ತಾ ಇದೆ ಅಂದ್ರೆ ನಾವು ಎವ್ರಿ ಇಯರ್ ನಾವು ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡ್ತಾ ಇರ್ತೀವಿ. ಸೊ ಅಂತ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಈ ಒಂದು ಇದಕ್ಕೆ ಎಲಿಜಿಬಲ್ ಆಗಲ್ಲ. ಮತ್ತೆ ಶುಡ್ ನಾಟ್ ಬಿ ಮೆಂಬರ್ ಆಫ್ EPF ಅಂಡ್ ESIC. ಏನ್ ನಾವು ಒಂದು ಫಿಕ್ಸ್ಡ್ ಒಂದು ಜಾಬ್ ಮಾಡ್ತಾ ಇದೀವಿ ಅಂದ್ರೆ ಕಂಪ್ನಿ ಕಡೆಯಿಂದ ನಮ್ಗೆ EPFO ಮತ್ತು ESIC ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಅಥವಾ ಪ್ರಾವಿಡೆಂಟ್ ಫಂಡ್ಸ್ ಬರ್ತಾ ಇರುತ್ತೆ. ಸೊ ಅಂತ ಒಂದು ಈ ಒಂದು ಸೌಲಭ್ಯಗಳು ನಾವು ಪಡಿಬಾರದು. ಸೊ ಪಡೆದ್ರೆ ಇದಕ್ಕೆ ಎಲಿಜಿಬಲ್ ಇರಲ್ಲ. ಸೊ ಮಸ್ಟ್ ಬಿ ವರ್ಕಿಂಗ್ ಇನ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಕ್ಯಾಟಗಿರಿ ಓನ್ಲಿ. ಅಂದ್ರೆ ಹೇಳಿದಿವಲ್ಲ, ಫಿಕ್ಸ್ಡ್ ಎವ್ರಿ ಮಂತ್ ಎಕ್ಸಾಕ್ಟ್ ಈ ಟೈಮ್ಗೆ ನಮ್ಗೆ ಸ್ಯಾಲ್ರಿ ಬರುತ್ತೆ ಅನ್ನೋದು ಒಂದು ಫಿಕ್ಸ್ಡ್ ಯಾವಾಗಿರುತ್ತೆ, ನಾವು ಆರ್ಗನೈಸ್ಡ್ ಸೆಕ್ಟರ್ಸ್ ಅಲ್ಲಿ ವರ್ಕ್ ಮಾಡುವಾಗ. ಸೊ ಅವರು ಅನ್ಆರ್ಗನೈಸ್ಡ್ ವರ್ಕರ್ಸ್ ಆಗಿದ್ರೆ ಅಂತವ್ರು ಮಾತ್ರ ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಆಗ್ತಾರೆ. ಅದಾದ ನಂತರ ಇಷ್ಟು ಏನು ಕ್ಯಾಟಗರೀಸ್ ನ ನೀವು ಯಾರಾದ್ರೂ ರಿಜಿಸ್ಟರ್ ಮಾಡ್ತಿದ್ರೆ ಅಂದ್ರೆ ಈ ಮೇಲೆ ಇರುವಂತಹ ಎಲ್ಲಾ ಕ್ಯಾಟಗರೀಸ್ ಅಲ್ಲಿ ಅವ್ರು ಎಲಿಜಿಬಲ್ ಆದ್ರೆ ಸೊ ಅಂತವ್ರನ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು. ಅದಾದ ನಂತರ ಹೂ ಆಲ್ ಕ್ಯಾನಾಟ್, ಅಂದ್ರೆ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೂ ಆಲ್ ಕ್ಯಾನಾಟ್ ರಿಜಿಸ್ಟರ್ ಇನ್ NDUW. ಸೊ ಇದೇನಾಗಿದೆ, ಎನಿಬಡಿ ಎಂಗೇಜ್ಡ್ ಇನ್ ಆರ್ಗನೈಸ್ಡ್ ಸೆಕ್ಟರ್. ಅದೇ ಹೇಳಿದ್ವಲ್ಲ, ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಎಂಗೇಜ್ ಅಂದ್ರೆ ಅವ್ರಿಗೆ ಫಿಕ್ಸ್ಡ್ ಎವ್ರಿ ಮಂತ್ ಈ ಟೈಮ್ಗೆ ಸ್ಯಾಲ್ರಿ ಬರುತ್ತೆ ಅನ್ನೋ ಒಂದು ಗ್ಯಾರಂಟಿ ಇರುತ್ತೆ. ಸೊ ಅಂತವ್ರನ್ನ ನಾವು ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಾದ ನಂತರ ಆರ್ಗನೈಸ್ಡ್ ಸೆಕ್ಟರ್ ಕನ್ಸಿಸ್ಟ್ ಆಫ್ ವರ್ಕರ್ಸ್ ಇನ್ ಪ್ರೈವೇಟ್ ಆರ್ ಪಬ್ಲಿಕ್ ಸೆಕ್ಟರ್ ದಟ್ ರಿಸೀವ್ ರೆಗ್ಯುಲರ್ ಸ್ಯಾಲರೀಸ್, ರೆಗ್ಯುಲರ್ ಆಗಿ ಸ್ಯಾಲರೀಸ್ ಕೊಡ್ತಾ ಇರ್ತಾರೆ. ಮತ್ತು ಎಮೋಲ್ಮೆಂಟ್ಸ್ ಅಂಡ್ ಅದರ್ ಬೆನಿಫಿಟ್ಸ್ ಇನ್ಕ್ಲೂಡಿಂಗ್ ಲೀವ್ಸ್ ಆಗಿರ್ಬೋದು, ಮತ್ತೆ ಇದೇನು ಪ್ರಾವಿಡೆಂಟ್ ಫಂಡ್ PF ಅಂತ ಹೇಳ್ತೀವಲ್ಲ, ಆ PF ಗ್ರಾಚ್ಯುಟಿ ಇವೆಲ್ಲ ಏನು ಕೊಡ್ತಾ ಇರ್ತಾರೆ. ಅಂತ ಒಂದು ಕಂಪ್ನೀಸ್ ಗಳಲ್ಲಿ ಅದು ವರ್ಕ್ ಮಾಡೋರಿಗೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ ಅವರು ಕನ್ಸಿಡರ್ ಆಗಲ್ಲ. ಸೊ ಅವ್ರನ್ನ ನಾವು ವಿ ಕ್ಯಾನಾಟ್ ರಿಜಿಸ್ಟರ್ ಇನ್ NDUW. ಇದಾದ ನಂತರ ಇಲ್ಲಿ ರಿಕ್ವೈರ್ಮೆಂಟ್ ಫಾರ್ ರಿಜಿಸ್ಟ್ರೇಷನ್ ಆಯ್ತು. ನಮ್ಗೆ ಅನ್ಆರ್ಗನೈಸ್ಡ್ ಯಾರನ್ನ ಈ ಒಂದು ಸ್ಕೀಮ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು, ಯಾರನ್ನ ಮಾಡಬಾರ್ದು ಅನ್ನೋದು ಗೊತ್ತಾಗಿದೆ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಮಾಡುವಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ, ರಿಕ್ವೈರ್ಮೆಂಟ್ ಫಾರ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮ್ಯಾಂಡೇಟರಿ ಆಗಿ ಬೇಕಾಗಿರುವಂತಹ ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಎರಡನೇದು ಆಪ್ಷನಲ್, ಅಂದ್ರೆ ಅವು ಇದ್ರೂ ನಡೆಯುತ್ತೆ. ಇನ್ ಕೇಸ್ ಅವರು ಇದ್ರೆ ಆ ಟೈಮಲ್ಲಿ ಆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬಹುದು. ಆ ಒಂದು ಪರ್ಟಿಕ್ಯುಲರ್ ಕಸ್ಟಮರ್ಗೆ ಆ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೂ ಕೂಡ ಅದನ್ನ ನಾವು ಸ್ಕಿಪ್ ಮಾಡಬಹುದು. ಸೊ ಮ್ಯಾಂಡೇಟರಿ ಆಗಿ ಬೇಕಾಗಿರುವ ಇಲ್ಲಿ ಮ್ಯಾಂಡೇಟರಿ EKYC ಯೂಸಿಂಗ್ ಆಧಾರ್. ಒಂದು ಅವರ ಆಧಾರ್ ಬೇಸ್ ಮೇಲೆ ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ ಅನ್ನೋದು ನಡೆಯುತ್ತೆ. ಸೊ ಅದಕ್ಕೆ ಆಧಾರ್ EKYC ಕಂಪಲ್ಸರಿ ಇದೆ. ಸೊ ಈ ಆಧಾರ್ KYC ಅಲ್ಲಿ 3 ಆಪ್ಷನ್ಸ್ಗಳ ಥ್ರೂ ನೀವು KYC ನ ಮಾಡಬಹುದು. ಒಂದು ಅವರ ಒಂದು ಆಧಾರ್ ನಂಬರ್ಗೆ ಮೊಬೈಲ್ ನಂಬರ್ ಲಿಂಕ್ ಇದ್ರೆ ಅಂತ ಅವ್ರನ್ನ
OTP ಮುಖಾಂತರ ಮಾಡಬಹುದು. OTP ಏನ್ ಜನರೇಟ್ ಮಾಡಿಬಿಟ್ಟು ಅವ್ರ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ OTP ಹಾಕಿ ನೀವು ಮಾಡಬಹುದು. ಮತ್ತು ಫಿಂಗರ್ ಪ್ರಿಂಟ್ ಏನು OTP ಯಾರಾದ್ರೂ ಅವ್ರ ಆಧಾರ್ ನಂಬರ್ಗೆ OTP ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂದ್ರೆ ಅಂತವ್ರನ್ನ ನೀವು ಬಯೋಮೆಟ್ರಿಕ್ ಮುಖಾಂತರ ಅವ್ರ ಫಿಂಗರ್ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಫಿಂಗರ್ ಪ್ರಿಂಟ್ ಮುಖಾಂತರ ರಿಜಿಸ್ಟರ್ ಮಾಡಬಹುದು. ಇನ್ನೊಂದು ಐರಿಸ್ ಸ್ಕ್ಯಾನ್ ಮುಖಾಂತರ ಕೂಡ ನೀವು ರಿಜಿಸ್ಟರ್ ಮಾಡಬಹುದು. ಇದು ಆಯ್ತು. ಎರಡನೇದು ಇನ್ನೊಂದು ಆಕ್ಟಿವ್ ಬ್ಯಾಂಕ್ ಅಕೌಂಟ್ ಇರ್ಬೇಕು ಅವ್ರಿಗೆ. ನೀವು ಯಾರು ಈ ಒಂದು ಸ್ಕೀಮ್ ರಿಜಿಸ್ಟರ್ ಮಾಡ್ತಿದಾರ ಅವ್ರದೇ ಆದಂತಹ ಒಂದು ಚಾಲ್ತಿಯಲ್ಲಿರುವಂತಹ ಒಂದು ಬ್ಯಾಂಕ್ ಖಾತೆ ಏನಿದೆ ಇರ್ಬೇಕಾಗುತ್ತೆ. ಆ ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀವು ಈ ಒಂದು ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮೂರನೇದು ಆಕ್ಟಿವ್ ಮೊಬೈಲ್ ನಂಬರ್, ಚಾಲ್ತಿಯಲ್ಲಿರುವಂತಹ ಒಂದು ಮೊಬೈಲ್ ನಂಬರ್. ಆ ಮೊಬೈಲ್ಗೆ ಒಂದು OTP ಹೋಗುತ್ತೆ, ಅವ್ರದೇ ಮೊಬೈಲ್ ನಂಬರ್ ಅಂತ ಕನ್ಫರ್ಮೇಶನ್ಗೋಸ್ಕರ ಆ ಮೊಬೈಲ್ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈ ಮೂರು ಆಧಾರ್, KYC, ಆಕ್ಟಿವ್ ಬ್ಯಾಂಕ್ ಅಕೌಂಟ್ ಮತ್ತು ಆಕ್ಟಿವ್ ಮೊಬೈಲ್ ನಂಬರ್, ಈ ಮೂರು ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಇದು ಮ್ಯಾಂಡೇಟರಿ ಡೀಟೇಲ್ಸ್ ಇರೋದ್ರಿಂದ ನೀವು ಒಬ್ಬರನ್ನ ರಿಜಿಸ್ಟ್ರೇಷನ್ ಮಾಡಬಹುದು. ಆಪ್ಷನಲ್ ಬಂದ್ಬಿಟ್ಟು ಕೆಲವೊಂದು ಎಜುಕೇಶನ್ ಸರ್ಟಿಫಿಕೇಟ್ಸ್, ಯಾರಾದ್ರೂ ಸ್ಟಡಿ ಮಾಡಿರ್ತಾರೆ, ಎಜುಕೇಟೆಡ್ ಇರ್ತಾರೆ ಅವರು, ಬಟ್ ಅನ್ಫಾರ್ಚುನೇಟ್ಲಿ ಅವರು ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡಲ್ಲ, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವ್ರದ್ದು ಸರ್ಟಿಫಿಕೇಟ್ಸ್ ಇದ್ರೆ, ಎಜುಕೇಶನ್ ಇದ್ರೆ ಅವ್ರು ಎಜುಕೇಶನ್ ಸರ್ಟಿಫಿಕೇಟ್ಸ್ ಅಪ್ಲೋಡ್ ಮಾಡಬಹುದು. ಮತ್ತೆ ಅವ್ರ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬಹುದು, ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬಹುದು ಅವ್ರ ವರ್ಕ್ದು. ಮತ್ತು ಅವ್ರ ಸ್ಕಿಲ್ ಸರ್ಟಿಫಿಕೇಟ್ಸ್ ಏನಾದ್ರು ಅವ್ರ ಕಂಪ್ಯೂಟರ್ಸ್ ಆಗಿರ್ಬೋದು, ಇನ್ನೊಂದು ಅಡಿಷನಲ್ ಸ್ಕಿಲ್ ಕೋರ್ಸಸ್ ಮಾಡಿದ್ರೆ ಆ ಸ್ಕಿಲ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬಹುದು. ಈ ಎಜುಕೇಶನ್ ಸರ್ಟಿಫಿಕೇಟ್ಸ್ ಇವೆಲ್ಲ ಅಪ್ಲೋಡ್ ಮಾಡಿರೋದ್ರಿಂದ ಮುಂದೆ ಏನಾದ್ರೂ ಅವರು ಇವಾಗ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಬಟ್ ಫ್ಯೂಚರ್ ಅಲ್ಲಿ ಅವ್ರ ಏನಾದ್ರು ಈ ಎಜುಕೇಶನ್ ಸರ್ಟಿಫಿಕೇಟ್ಸ್ ಇವೆಲ್ಲ ಅಪ್ಲೋಡ್ ಮಾಡಿರ್ತೀರಾ, ಎಜುಕೇಟೆಡ್ ಇರ್ತಾರೆ, ಮುಂದೆ ಏನಾದ್ರು ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಅವ್ರಿಗೆ ಬೇರೆ ಒಂದು ಜಾಬ್ ಬಂದು ಅವರು ಮೂವ್ ಆದ್ರೆ, ವರ್ಕ್ಗೆ ಬೇರೆ ಆರ್ಗನೈಸ್ಡ್ ಸೆಕ್ಟರ್ಗೆ ಮೂವ್ ಆದ್ರೆ ಅವರು ಮುಂದಿನ ದಿನಗಳಲ್ಲಿ ನಿಮ್ ಸೆಂಟರ್ಸ್ಗೆ ವಿಸಿಟ್ ಮಾಡಿ ಅಪ್ಡೇಟ್ ಮಾಡೋ ಮುಖಾಂತರ ಈ ಒಂದು ಕಾರ್ಡ್ ಅಲ್ಲಿ ಡೀಟೇಲ್ಸ್ ನ ಅಪ್ಡೇಟ್ ಮಾಡ್ಕೋಬಹುದು. ಸೊ ಇಷ್ಟು ಮ್ಯಾಂಡೇಟರಿ ಮತ್ತು ಆಪ್ಷನಲ್ ಆಗಿರುವಂತಹ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಫಾರ್ ರಿಜಿಸ್ಟ್ರೇಷನ್. ಸೊ ಅದಾದ ನಂತರ ರೋಲ್ ಆಫ್ CSCs ಏನು, ನಮ್ಮ ಒಂದು CSC VLEಗಳ ರೋಲ್ ಏನು ಅಂದ್ರೆ, ಒಂದು ಬಂದ್ಬಿಟ್ಟು ಟೋಟಲ್ ಒಂದು ಕೇಂದ್ರ ಸರ್ಕಾರದ ಒಂದು ಅಂದಾಜು ಪ್ರಕಾರ 43 ಕೋಟಿ ಏನಿದೆ ಟೋಟಲ್ ಇಂಡಿಯಾದಲ್ಲಿ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಕ್ರಾಸ್ ಕಂಟ್ರಿ ಇದಾರೆ ಅನ್ನೋದು ಒಂದು ಅಜಂಪ್ಷನ್. ಈ ಒಂದು 43 ಕೋಟಿಕ್ಕಿಂತ ಜಾಸ್ತಿನೂ ಇರ್ಬೋದು ಅಥವಾ ಕಡಿಮೆನೂ ಇರ್ಬೋದು. ನಮ್ಮ ಒಂದು VLEಗಳು ಫೀಲ್ಡ್ ಅಲ್ಲಿ ಕರೆಕ್ಟ್ ಆಗಿ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ ನಂತರ ಒಂದು ಫೈನಲ್ ಔಟ್ಪುಟ್ ಅನ್ನೋದು ನಮಗೆ ಗೊತ್ತಾಗುತ್ತೆ, ಎಷ್ಟು ಕೋಟಿ ಜನ ಏನಿದೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಇದಾರೆ ಅನ್ನೋದು ಥ್ರೂ ಔಟ್ ಕಂಟ್ರಿ. ಅದಾದ್ಮೇಲೆ ಅಪ್ಡೇಟ್ ರಿಕ್ವೆಸ್ಟ್ ಫಾರ್ ವರ್ಕರ್ಸ್ ಇನ್ ರಿಜಿಸ್ಟರ್ಡ್ UAN ಏನ್ ನಾವು ಇವಾಗಲೇ ನಿಮ್ಗೆ ತಿಳಿಸಿದೀವಿ. ಇವತ್ತು ನೀವು ಒಂದು ಕಾರ್ಡ್ ಮಾಡಿದ ನಂತರ ಅವ್ರು ಇವಾಗ ನಿಮ್ ಕಾರ್ಡ್ ಮಾಡೋ ಟೈಮಲ್ಲಿ ಒಂದು ಅನ್ಆರ್ಗನೈಸ್ಡ್ ವರ್ಕರ್ಸ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಈ ಕಾರ್ಡ್ ಅನ್ನ ರಿಜಿಸ್ಟರ್ ಮಾಡಿರ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರು ಮತ್ತೆ ಆರ್ಗನೈಸ್ಡ್ ಸೆಕ್ಟರ್ಸ್ ಹೋಗಿದ್ರೆ ಅವಾಗ ಈ ರೋಲ್ ಏನಿದೆ VLE ರೋಲ್ ಏನಂದ್ರೆ ಅಂತ ಅವ್ರನ್ನ ನಿಮ್ ಶಾಪ್ಗಳಿಗೆ ಬರ್ತಾರೆ, ಅವರು ಅಪ್ಡೇಟ್ ಅನ್ನ ಮಾಡ್ಕೊಂತಾರೆ. ಈ ಒಂದು UAN ಅಂತ ಏನು ಒಂದು ಕಾರ್ಡ್ ನಂಬರ್ ಜನರೇಟ್ ಆಗುತ್ತೆ ಈ ಒಂದು ಸ್ಕೀಮ್ ಅಲ್ಲಿ ನೀವು ರಿಜಿಸ್ಟರ್ ಮಾಡಿದ್ಮೇಲೆ, ಆ ಕಾರ್ಡ್ ಅಲ್ಲಿ ನೀವು ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ನಿಮ್ಗೆ CSC VLEಗಳು ಕೊಟ್ಟಿರ್ತಾರೆ. ಆ ಒಂದು ಅಪ್ಡೇಟ್ ಮುಖಾಂತರ ಮುಂದಿನ ದಿನಗಳಲ್ಲಿ ಅವ್ರು ಮತ್ತೆ ಏನಾದ್ರು ಅವರ ಒಂದು ರೋಲ್ ಚೇಂಜ್ ಆದ್ರೆ, ಆರ್ಗನೈಸ್ಡ್ ಸೆಕ್ಟರ್ಗೆ ಅವ್ರು ಹೋದ್ರೆ ಅಥವಾ ಇನ್ನೇನಾದ್ರು ಅವರ ಡೀಟೇಲ್ಸ್ ಚೇಂಜ್ ಆದ್ರೆ ಆ ಡೀಟೇಲ್ಸ್ ನ ನೀವು ಅದರಲ್ಲಿ ಅಪ್ಡೇಟ್ ಕೂಡ ಮಾಡಿ ಕೊಡಬಹುದು. ಅಪ್ಡೇಟ್ಗೆ ಮಾತ್ರ ನಿಮ್ಗೆ ಸ್ಪೆಷಲ್ ಏನಿದೆ ಅಮೌಂಟ್ ಅನ್ನೋದು, ಕಮಿಷನ್ ಅನ್ನೋದು ನೀವು ಕಲೆಕ್ಟ್ ಮಾಡ್ಕೋಬಹುದು ಕಸ್ಟಮರ್ ಕಡೆಯಿಂದ. ಅದು ಎಷ್ಟು ಕಲೆಕ್ಟ್ ಮಾಡ್ಬೇಕು ಅನ್ನೋದು ಕೆಳಗಡೆ ಕೊಟ್ಟಿದ್ದಾರೆ. ಬಟ್ ಈ ಕಾರ್ಡ್ ಮಾಡಿಕೊಡೋದು ಮಾತ್ರ ಕಂಪ್ಲೀಟ್ಲಿ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕಸ್ಟಮರ್ಗೆ ನೀವು ಮಾಡಿಕೊಡ್ಬೇಕಾಗುತ್ತೆ. ಯಾವುದೇ ₹1 ಕೂಡ ಅವ್ರ ಕಡೆಯಿಂದ ನೀವು ಚಾರ್ಜ್ ತಗೋಬಾರ್ದು. ಸೊ ಅದನ್ನ ನಾವು ಇಲ್ಲಿ ಕೆಳಗಡೆ ತೋರಿಸ್ತೀವಿ. ಮೂರನೇದು ಇದು ಏನಿದೆ ನಾವು ನೋಡ್ತಾ ಇದೀವಿ ರೋಲ್ ಆಫ್ CSC, ಇದು ನೋಡಿದ್ರೆ ಅಪ್ಡೇಟ್ ಮಾಡೋದು ಕೆಲಸ ಕೂಡ ನಿಮ್ಮ ಮೇಲೇನೆ ಇರುತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಡೀಟೇಲ್ಸ್ ಅನ್ನ. ಆಮೇಲೆ ಅಡ್ವೊಕೇಸಿ ಆಫ್ NDUW ಅಟ್ ದ ಲೋಕಲ್ ಲೆವೆಲ್, ಅಂದ್ರೆ ಕೆಳಗೆ ಏನೇನು ಯಾರ್ಯಾರು ನೀವು ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತೀರಾ ನಿಮ್ಮ ಒಂದು ಗ್ರಾಹಕರಿಗೆ, ಅಲ್ಲಿ ನೀವೇ ಆ ಒಂದು ರೆಸ್ಪಾನ್ಸಿಬಿಲಿಟಿನ ತಗೋಬೇಕಾಗುತ್ತೆ. ಯಾರು ನಿಜವಾಗ್ಲೂ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಅಲ್ಲಿ ವರ್ಕ್ ಮಾಡೋರು ಯಾರು ಮತ್ತು ಆರ್ಗನೈಸ್ಡ್ ಅಲ್ಲಿ ವರ್ಕ್ ಅವ್ರು ಮಾಡೋರು ಯಾರು ಅನ್ನೋದು ನಿಮ್ಮ ಕಡೆಯಿಂದ ನೀವು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಆ ಒಂದು ಡ್ಯೂಟಿನ ನೀವು ಮಾಡ್ಬೇಕಾಗುತ್ತೆ. ಕರೆಕ್ಟ್ ಪರ್ಸನ್ಸ್ ನ ಈ ಒಂದು ಸ್ಕೀಮ್ಸ್ ಅಲ್ಲಿ ರಿಜಿಸ್ಟರ್ ಮಾಡ್ಬೇಕಾಗಿರುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು VLEಗಳ ಮೇಲೆ ಇರುತ್ತೆ. ಅದಾದ ನಂತರ ರಿಜಿಸ್ಟರ್ ಅಂಡ್ ಹ್ಯಾಂಡ್ ಓವರ್ UAN ಕಾರ್ಡ್ಸ್ ಟು ದ ಅನ್ಆರ್ಗನೈಸ್ಡ್ ವರ್ಕರ್ಸ್ ಇನ್ A4 ಸೈಜ್. ಅಂದ್ರೆ ನೀವು A4 ಸೈಜ್ ಅಲ್ಲಿ, ಲೋಹಿತ್ ಅವರೇ
ಸೊ ಇಲ್ಲಿ ನಾವೇನ್ ಮಾಡ್ಬೋದು, ರಿಜಿಸ್ಟರ್ ಅಂಡ್ ಹ್ಯಾಂಡ್ ಓವರ್ UAN ಕಾರ್ಡ್ಸ್ ಅಂದ್ರೆ ನೀವು ಯಾರಿಗೆ ರಿಜಿಸ್ಟರ್ ಮಾಡ್ತಾ ಇದ್ದೀರಾ ಆ ಒಂದು ಕಸ್ಟಮರ್ಸ್ಗೆ ಈ ಒಂದು ಹ್ಯಾಂಡ್ ಓವರ್ ಮಾಡ್ಬೇಕಾಗುತ್ತೆ. ಫೈನಲ್ UAN ಕಾರ್ಡ್ ಏನ್ ಡೌನ್ಲೋಡ್ ಆಗುತ್ತೆ ಅದನ್ನ A4 ಸೈಜ್ ಅಲ್ಲಿ ಪ್ರಿಂಟ್ ಮಾಡಿಬಿಟ್ಟು ಅವ್ರಿಗೆ ಕೊಡುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು VLE ಮೇಲೆ ಇರುತ್ತೆ. ಅದಾದ ನಂತರ ಕಮಿಷನ್ ಆಫ್ ₹20 ಅಂದ್ರೆ ಟೋಟಲ್ CSC ಮತ್ತು VLE ಸೇರಿ ಟೋಟಲ್ ಈ ಒಂದು ಕಾರ್ಡ್ಗೆ ನಾವು ಒಂದು ಕಸ್ಟಮರ್ ನ ರಿಜಿಸ್ಟರ್ ಮಾಡೋದ್ರಿಂದ ನಾವು ಅವ್ರ ಕಡೆ ಏನಿದೆ ಫ್ರೀ ಆಫ್ ಕಾಸ್ಟ್ ಎಲ್ಲ ಅವ್ರಿಗೆ ಮಾಡ್ಕೊಡ್ತೀವಿ. ಬಟ್ VLE ಏನಪ್ಪಾ ಉಪಯೋಗ ಅಂದ್ರೆ ಟೋಟಲ್ ₹20 ಏನಿದೆ ಇದ್ರ ಕಮಿಷನ್ ಇರುತ್ತೆ. ಇದರಲ್ಲಿ 80% VLE ಬರುತ್ತೆ, 20% ಏನಿದೆ CSC SPVಗೆ ಅಂದ್ರೆ CSC ಒಂದು ಆರ್ಗನೈಸೇಷನ್ಗೆ ಹೋಗುತ್ತೆ. ಸೊ ಈ ₹20 ಅಲ್ಲಿ ನಮಗೆ 80% ಅಂದ್ರೆ ನಿಯರ್ಲಿ ಒಂದು ₹15 ಏನಿದೆ ಇನ್ಕ್ಲೂಡಿಂಗ್ ಎಲ್ಲ ನಮಗೆ TDS ಕಟ್ ಆಗಿ ₹15 ನಿಮ್ಮ VLE ಒಂದು CSC ವ್ಯಾಲೆಟ್ಗಾಗಿರ್ಬೋದು ಅಥವಾ DigiPay ಆಗಿರ್ಬೋದು ನಿಮ್ಗೆ ಕ್ರೆಡಿಟ್ ಆಗುತ್ತೆ. ಒಂದು ನೀವು ಕಾರ್ಡ್ ನೀವು ಜನರೇಟ್ ಮಾಡಿರೋದ್ರಿಂದ ₹15 VLE ಏನಿದೆ ಕಮಿಷನ್ ಬರುತ್ತೆ. ಬಟ್ VLE ಮಾಡ್ಬೇಕಾಗಿರೋ ಕೆಲಸ ಆ ಒಂದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವರು ಯಾವುದೇ ರೀತಿ ಚಾರ್ಜ್ ಮಾಡದೆ ಒಂದು A4 ಶೀಟ್ ಅಲ್ಲಿ ಈ ಒಂದು ಕಾರ್ಡ್ ನ ಪ್ರಿಂಟ್ ತೆಗೆದು ಗ್ರಾಹಕರಿಗೆ ನೀಡಬೇಕಾಗುತ್ತೆ. ಸೊ ಅದಾದ್ಮೇಲೆ ನೋ ಅಮೌಂಟ್ ಟು ಬಿ ಚಾರ್ಜ್ಡ್ ಫ್ರಮ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಫಾರ್ ರಿಜಿಸ್ಟ್ರೇಷನ್. ಇದು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಯಾವುದೇ ಒಂದು VLE ಹಿಂಗೆ ಕಸ್ಟಮರ್ ಕಡೆಯಿಂದ ಅಮೌಂಟ್ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಮಾತ್ರ ಆ ಒಂದು VLE ಕಂಪ್ಲೀಟ್ CSC ID ಏನಿದೆ ಡಿಲೀಟ್ಗೆ ಹೋಗುತ್ತೆ ಮತ್ತೆ ಬ್ಲಾಕ್ ಲಿಸ್ಟ್ಗೆ ಹೋಗುತ್ತೆ. ಸೊ ಅದಕ್ಕೆ ಯಾವುದೇ ರೀತಿ ನೀವು ಕೇರ್ಫುಲ್ ಆಗಿ ಈ ಒಂದು ವರ್ಕ್ ಅನ್ನ ಮಾಡ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಅಪ್ಡೇಟ್ ಫೆಸಿಲಿಟಿ ಮಾತ್ರ ನಿಮ್ಗೆ ₹20 ಏನಿದೆ ಮುಂದಿನ ದಿನಗಳಲ್ಲಿ ನೀವು ಯಾರಿಗೆ ಕಾರ್ಡ್ ಮಾಡಿರ್ತೀರಾ ಅವ್ರೇನಾದ್ರೂ ಅಪ್ಡೇಟ್ ಮಾಡ್ಕೊಳ್ಳೋಂಗಿದ್ರೆ ಅಂತಹ ಒಂದು ಟೈಮಲ್ಲಿ ನೀವು ₹20 ಚಾರ್ಜ್ ಮಾಡ್ಬೋದು. ಇವಾಗ ಯಾರಾದ್ರೂ ನೀವು ಅನ್ಆರ್ಗನೈಸ್ಡ್ ವರ್ಕರ್ನ ನೀವು ರಿಜಿಸ್ಟರ್ ಮಾಡಿರ್ತೀರಾ, ಮುಂದಿನ ದಿನಗಳಲ್ಲಿ ಅವ್ರ ಆರ್ಗನೈಸ್ಡ್ ಸೆಕ್ಟರ್ಗೆ ಮೂವ್ ಆಗಿರ್ತಾರೆ, ಅವಾಗ ನಿಮ್ ಕಡೆ ಬಂದು ಅವ್ರು ಅಪ್ಡೇಟ್ ಮಾಡಿಸ್ಕೋಬಹುದು. ಸೊ ಅಪ್ಡೇಟ್ ಸಂಬಂಧಪಟ್ಟು ಏನೇ ನೀವು ವರ್ಕ್ ಮಾಡಿದ್ರು ಕೂಡ ಆ ಟೈಮಲ್ಲಿ ನೀವು ₹20 ಮುಂದಿನ ದಿನಗಳಲ್ಲಿ ನೀವು ಪಡಿಬಹುದು ನಿಮ್ಮ ಒಂದು ಗ್ರಾಹಕರಿಂದ. ಸೊ ರಿಜಿಸ್ಟ್ರೇಷನ್ ಪ್ರಾಸೆಸ್ ಬಂದ್ಬಿಟ್ಟು ಈ ತರ ನಿಮ್ಮ ಒಂದು ಡಿಜಿಟಲ್ ಸೇವಾ ಪೋರ್ಟಲ್, ಇದಕ್ಕೇನು ಸೆಪರೇಟ್ ಲಾಗಿನ್ ಅನ್ನೋದಿಲ್ಲ. ನಿಮ್ಮ ಒಂದು ನಾರ್ಮಲ್ ನೀವು CSC ಪೋರ್ಟಲ್ ಅಲ್ಲಿ ಯಾವ ತರ ಲಾಗಿನ್ ಆಗ್ತೀರಾ ಅಲ್ಲಿ ಪೋರ್ಟಲ್ ಅಲ್ಲಿ ಲಾಗಿನ್ ಆಗ್ಬೇಕಾಗುತ್ತೆ. ಸೊ ನಿಮ್ಮ ಒಂದು ಯೂಸರ್ ID ಪಾಸ್ವರ್ಡ್ ಎಂಟ್ರಿ ಮಾಡಿ ನೀವು ಡೈಲಿ ನಿಮ್ಮ CSC ಡಿಜಿಟಲ್ ಸೇವಾ ಪೋರ್ಟಲ್ ಲಾಗಿನ್ ಆಗ್ತೀರಾ. ಲಾಗಿನ್ ಆಗಿರೋ ಟೈಮಲ್ಲಿ ಮೇಲೆ ಸರ್ಚ್ ಆಪ್ಷನ್ ಏನಿರುತ್ತೆ ಲಾಗಿನ್ ಅಲ್ಲಿ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ E-ಶ್ರಮ್ ಅಂತ ನೀವು ಸರ್ಚ್ ಮಾಡಿದ್ರೆ ಈ ತರ ನಿಮ್ಗೆ ಪೋರ್ಟಲ್ ಓಪನ್ ಆಗುತ್ತೆ. E-ಶ್ರಮ್ ಅನ್ನೋದು ನಿಮ್ಗೆ ನಾಳೆಲಿಂದ ಲೈವ್ ಆಗುತ್ತೆ 26 ಆಗಸ್ಟ್ ಏನಿದೆ 2021 ಆ ಟೈಮಲ್ಲಿ ನೀವು ಸರ್ಚ್ ಮಾಡಿದ್ರೆ E-ಶ್ರಮ್ ಲಿಂಕ್ ಅನ್ನೋ ಸಿಗುತ್ತೆ. ಅದು ಕ್ಲಿಕ್ ಮಾಡಿದ್ರೆ ಈ ತರ E-ಶ್ರಮ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲೆ ನಿಮ್ಗೆ ನೋಡ್ಬೋದು ರಿಜಿಸ್ಟರ್ ನ್ಯೂ UW ಅಂದ್ರೆ ರಿಜಿಸ್ಟರ್ ನ್ಯೂ ಅನ್ಆರ್ಗನೈಸ್ಡ್ ವರ್ಕರ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ಮಾಡಿದವ್ರು ಎಷ್ಟು ಜನ ಮಾಡಿದೀರಾ, ಅರ್ಧದಲ್ಲಿ ಪೆಂಡಿಂಗ್ ಇರುವಂತ ಅಪ್ಲಿಕೇಶನ್ಸ್ ಎಷ್ಟಿದಾವೆ ಇವೆಲ್ಲ ತೋರಿಸುತ್ತೆ. ಮತ್ತು ಸ್ವಿಚ್ ಟು ಆರ್ಗನೈಸ್ಡ್ ಸೆಕ್ಟರ್, ಯಾರು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡಿಸ್ಕೊಂಡು ಅನ್ಆರ್ಗನೈಸ್ಡ್ ಸೆಕ್ಟರ್ಲಿಂದ ಆರ್ಗನೈಸ್ಡ್ ಸೆಕ್ಟರ್ಗೆ ಮೂವ್ ಆಗಿರ್ತಾರೆ ಅವ್ರದ್ದು ಕೂಡ ಈ ಒಂದು ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಟೋಟಲ್ ನೀವು ಎಷ್ಟು ಜನ ಮಾಡಿದರೆ ಎಲ್ಲ ಡೀಟೇಲ್ಸ್ ಕೂಡ ತೋರಿಸುತ್ತೆ. ಸೊ ಇಲ್ಲಿ ಫಸ್ಟ್ ನೀವು ರಿಜಿಸ್ಟರ್ ಮೇಲೆ ರಿಜಿಸ್ಟರ್ UW ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಆಧಾರ್ KYC ಬರುತ್ತೆ. ಇಲ್ಲಿ ಅವ್ರ ಆಧಾರ್ ನಂಬರ್ ಹಾಕ್ತೀರಾ, ಕೆಳಗಡೆ 3 ಸ್ಟೆಪ್ಸ್ ಇದೆ, ಫಿಂಗರ್ ಪ್ರಿಂಟ್, ಐರಿಸ್, OTP. ನೀವು ಯಾವ ಒಂದು ಕಸ್ಟಮರ್ ನೀವು ಆ ಟೈಮಲ್ಲಿ ಯಾವ್ದು ನಿಮ್ಗೆ ಕಂಫರ್ಟ್ ಇರುತ್ತೋ ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫಿಂಗರ್ ಪ್ರಿಂಟ್ ಇದ್ರೆ ಕ್ಯಾಪ್ಚರ್ ಮಾಡಬೇಕು, ಐರಿಸ್ ಕ್ಯಾಪ್ಚರ್ ಮಾಡಬೇಕು, OTP ಅಂದ್ರೆ ಜನರೇಟ್ OTP ಅಂತ ಕೊಟ್ಟರೆ ಅವ್ರ ಆಧಾರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆ ಅದಕ್ಕೆ OTP ಹೋಗುತ್ತೆ. ಸೊ ಆ OTP ಇದಾದ ನಂತರ ಇಲ್ಲಿ ಲೆಫ್ಟ್ ಸೈಡ್ ನಮಗೆ ಕೊಡ್ತಾ ಇದ್ದಾರೆ ಇಷ್ಟು ಸ್ಟೆಪ್ಸ್ ಇರ್ತವೆ. ಒಂದು KYC ಆಧಾರು, ಪರ್ಸನಲ್ ಇನ್ಫಾರ್ಮೇಶನ್, ಅಡ್ರೆಸ್, ಎಜುಕೇಶನ್ ಕ್ವಾಲಿಫಿಕೇಶನ್, ಅಕ್ಯುಪೇಷನ್ ಡೀಟೇಲ್ಸ್ ಅಂದ್ರೆ ವರ್ಕ್ ಡೀಟೇಲ್ಸ್, ಅವ್ರ ಬ್ಯಾಂಕ್ ಡೀಟೇಲ್ಸ್, ಮತ್ತೆ ಪ್ರಿವ್ಯೂ ನೋಡೋದು ಎಲ್ಲ, ಫೈನಲ್ UAN ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಆಧಾರ್ KYC ಆಟೋಮೆಟಿಕ್ ಆಧಾರ್ ಪ್ರಕಾರ ಅವ್ರ ಡೀಟೇಲ್ಸ್ ಫೆಚ್ ಆಗುತ್ತೆ. ಅದಾದ ನಂತರ ಕಂಟಿನ್ಯೂ ಟು ಎಂಟರ್ ಅದರ್ ಡೀಟೇಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಪರ್ಸನಲ್ ಇನ್ಫಾರ್ಮೇಶನ್, ಅವ್ರ ಮೊಬೈಲ್, ಆಲ್ಟರ್ನೇಟಿವ್ ಇಮೇಲ್ ಇದ್ರೆ ಹಾಕ್ಬೋದು, ಮ್ಯಾರಿಡ್, ಅನ್ಮ್ಯಾರಿಡ್, ಫಾದರ್ ನೇಮ್, ಜೆಂಡರ್ ಇವೆಲ್ಲ ಹಾಕ್ಬೇಕು. ನಾಮಿನಿ ಇದ್ರೆ ನಾಮಿನಿ ಡೀಟೇಲ್ಸ್ ಕೊಡ್ಬೇಕಾಗುತ್ತೆ. ಸೊ ಅದಾದ ನಂತರ 3ನೇ ಸ್ಟೆಪ್ ಇಲ್ಲಿ ಲೆಫ್ಟ್ ಸೈಡ್ ತೋರಿಸ್ತಾ ಇದೆ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್. 3ನೇದು ಅಡ್ರೆಸ್ ಕೇಳುತ್ತೆ, ಅವ್ರ ಅಡ್ರೆಸ್ ಎಲ್ಲ ಕಂಪ್ಲೀಟ್ ಅಡ್ರೆಸ್ ನೀವು ಹಾಕ್ತೀರಾ.
ಅವ್ರು ಎಷ್ಟು ವರ್ಷದಿಂದ ಸ್ಟೇಯಿಂಗ್ ಇನ್ ಕರೆಂಟ್ ಲೊಕೇಶನ್ ಅದು ಸೆಲೆಕ್ಟ್ ಮಾಡ್ತೀರಾ. ಅವ್ರ ಮೈಗ್ರೆಂಟ್ ವರ್ಕರ್ ಎಸ್ ಆರ್ ನೋ ಅಂತ ಇರುತ್ತೆ, ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬೇರೆ ಊರುಗಳಿಗೆ ಅದು ಹೋಗಿ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಇಲ್ಲ ಅನ್ನೋದು ಕೇಳುತ್ತೆ. ಅದಾದ ನಂತರ ಸೆಲ್ಫ್ ರಿಜಿಸ್ಟ್ರೇಷನ್ ಫಾರ್ಮ್, ಏನ್ ಎಜುಕೇಶನ್ ಡೀಟೇಲ್ಸ್ ಇರುತ್ತೆ, ಸೊ ಇಲ್ಲಿ ಅವ್ರ ಎಜುಕೇಶನ್ ಡೀಟೇಲ್ಸ್ ಅನ್ನ ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ KYC ಆಸ್ ಪರ್ ಆಧಾರ್, ಪರ್ಸನಲ್ ಇನ್ಫಾರ್ಮೇಶನ್, ಅಡ್ರೆಸ್ ಮತ್ತು ಎಜುಕೇಶನ್ ಆಯ್ತು. ಎಜುಕೇಶನ್ ಡೀಟೇಲ್ಸ್ ಕೂಡ ಇಲ್ಲಿ ಸರ್ಟಿಫಿಕೇಟ್ ಕೇಳ್ತಾ ಇದೆ, ಇನ್ಕಮ್ ಸರ್ಟಿಫಿಕೇಟ್, ಅದು ಅಪ್ಲೋಡ್ ಮಾಡಬಹುದು, ಇದು ಆಪ್ಷನಲ್ ಇದೆ. ಆಮೇಲೆ ಮಂತ್ಲಿ ಇನ್ಕಮ್, ಕ್ವಾಲಿಫಿಕೇಶನ್ ಅವೆಲ್ಲ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಕ್ಯುಪೇಷನ್, ಏನಾದ್ರು ವರ್ಕ್ ಮಾಡ್ತಾರೆ, ಏನು ವರ್ಕ್ ಮಾಡ್ತಾರೆ ಅನ್ನೋದು ಕೂಡ ನೀವು ಇದು ಮಾಡಬೇಕಾಗುತ್ತೆ. ಮತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಬ್ಯಾಂಕ್ ಸೀಡಿಂಗ್ ವಿತ್ ಆಧಾರ್ಗೆ ಲಿಂಕ್ ಆಗಿದೆನಾ ಬ್ಯಾಂಕ್ ಅಕೌಂಟ್ ಇಲ್ಲ ಅನ್ನೋದು ಕೇಳುತ್ತೆ. ಅಲ್ಲಿ ಎಸ್ ಆರ್ ನೋ ಹಾಕ್ಬೇಕು, ರಿಜಿಸ್ಟರ್ ವಿತ್ ಬ್ಯಾಂಕ್ ಅಕೌಂಟ್ ಎಸ್ ಆರ್ ನೋ ಅಂತ ಹಾಕ್ಬೇಕು. ಮತ್ತೆ ನೆಕ್ಸ್ಟ್ ಡೀಟೇಲ್ಸ್ ಹೋಗಿದ ತಕ್ಷಣನೇ ಫೈನಲ್ ಎಲ್ಲ ಸೆಲ್ಫ್ ಡಿಕ್ಲರೇಷನ್ಗೆ ಕಸ್ಟಮರ್ ಅಗ್ರಿ ಮಾಡಿ ಓಕೆ ಅಂದ್ಮೇಲೆ ಸಬ್ಮಿಟ್ ಅಂತ ಕೊಡ್ಬೇಕಾಗುತ್ತೆ. ಸೊ ನಿಮ್ಮ ವ್ಯಾಲೆಟ್ಲಿಂದ ಯಾವುದೇ ರೀತಿ ದುಡ್ಡು ಕಟ್ ಆಗೋದಿಲ್ಲ. ಫೈನಲ್ ಈ ತರ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಇದು ನಿಮ್ಗೆ ಇಲ್ಲಿ ವ್ಯಾಲಿಡ್ ಅಂತ ಕೊಟ್ಟಿದ್ದಾರೆ, ಬಟ್ ನಿಮ್ಗೆ ನಾಳೆ ರಿಯಲ್ ಕಾರ್ಡ್ ಅಲ್ಲಿ ಈ ತರ ವ್ಯಾಲಿಡಿಟಿ ಏನಿರಲ್ಲ, ಇದು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ, ಇದಕ್ಕೆ ಯಾವುದೇ ರೀತಿ ವ್ಯಾಲಿಡೇಟ್ ಇರಲ್ಲ. ಸೊ ಈ ತರ ಡೌನ್ಲೋಡ್ ಆಗಿದ್ದನ್ನ ಒಂದು UAN ಕಾರ್ಡ್ ಅನ್ನ ನೀವು ಒಂದು A4 ಸೈಜ್ ಅಲ್ಲಿ ಕಸ್ಟಮರ್ಸ್ಗೆ ನೀವು ಪ್ರಿಂಟ್ ಮಾಡಿ ಕೊಡ್ಬೇಕಾಗುತ್ತೆ. ಸೊ ಅದಾದ ನಂತರ ಜನರಲ್ ಕ್ವೇರೀಸ್ ಇದಾವೆ. ಈಸ್ ದೇರ್ ಎನಿ ಚಾರ್ಜಸ್, ಏನು ಅವರು ಪೇ ಮಾಡೋಂಗಿಲ್ಲ, ಅವ್ರು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ. ಮುಂದಿನ ದಿನಗಳೆಲ್ಲ ಅಪ್ಡೇಟ್ಗೆ ಮಾತ್ರ 20 ರೂಪೀಸ್ ಇನ್ ಕೇಸ್ ಆಫ್ ಎನಿ ಅಪ್ಡೇಷನ್. ಮುಂದಿನ ದಿನಗಳೆಲ್ಲ ಅವ್ರು ಅಪ್ಡೇಟ್ ಮಾಡಿಕೊಂಡ್ರೆ ನಿಮಗೆ 20 ರೂಪೀಸ್ ಕೊಡಬೇಕಾಗುತ್ತೆ. ಮತ್ತು ವ್ಯಾಲಿಡಿಟಿ ಏನು ಇಲ್ಲ, ಇಟ್ ಈಸ್ ವ್ಯಾಲಿಡ್ ಫಾರ್ ಲೈಫ್ ಟೈಮ್. ಮತ್ತೆ ಡಸ್ ವರ್ಕರ್ ಹ್ಯಾವ್ ರಿನ್ಯೂ ದ UAN ಕಾರ್ಡ್ ಎವ್ರಿ ಇಯರ್, ಏನು ರಿನ್ಯೂವಲ್ ಎವ್ರಿ ಇಯರ್ ಮಾಡ್ಬೇಕನ್ನೋದು ಏನು ಆಪ್ಷನ್ ಇಲ್ಲ. ಓನ್ಲಿ ಅವ್ರು ಏನಾದ್ರು ಚೇಂಜಸ್ ಆದ್ರೆ ಡೀಟೇಲ್ಸ್ ಅಪ್ಡೇಟ್ ಮಾಡಿಸ್ಕೋಬಹುದು. ಮತ್ತೆ ಇಫ್ ದೇರ್ ವರ್ಕರ್ ಈಸ್ ನಾಟ್ ಪೇಯಿಂಗ್ ಇನ್ಕಮ್ ಟ್ಯಾಕ್ಸ್ ಬಟ್ ಫಿಲ್ಲಿಂಗ್ ದ ರಿಟರ್ನ್ಸ್, ಈಸ್ ದೇರ್ ಎಲಿಜಿಬಲ್. ಇವರು ಇನ್ಕಮ್ ಟ್ಯಾಕ್ಸ್ ಏನು ಪೇ ಮಾಡೋದಿಲ್ಲ. ನಾವೇನು VLEs ಗಳೆಲ್ಲ ನಿಮ್ಗೆ TDS ಬರ್ತಾ ಇರುತ್ತೆ ಪ್ರತಿ ವರ್ಷ. ಸಪೋಸ್ ನೀವು TDS ರಿಟರ್ನ್ಸ್ ಗೆ ಅಪ್ಲೈ ಮಾಡ್ತಾ ಇರ್ತೀರಾ, ಸೊ ಅಂತವ್ರು ಬೇಕಂದ್ರೆ ಅಪ್ಲೈ ಮಾಡ್ಬೋದು ಅವ್ರು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಇದ್ರೆ. ಸೊ ರಿಟರ್ನ್ಸ್ಗೂ ಟ್ಯಾಕ್ಸ್ ಪೇಯಿಂಗು ಡಿಫ್ರೆನ್ಸ್ ಇದೆ. ಟ್ಯಾಕ್ಸ್ ಪೇ ಮಾಡೋರೇ ಬೇರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಗೆ ಅಪ್ಲೈ ಮಾಡೋರೇ ಬೇರೆ ಇರ್ತಾರೆ. ಈಸ್ ದೇರ್ ಎನಿ ಹೆಲ್ಪ್ ಡೆಸ್ಕ್ ವಿ ಕ್ಯಾನ್ ಕಾಂಟ್ಯಾಕ್ಟ್, ಹೆಲ್ಪ್ ಡೆಸ್ಕ್ ನಂಬರ್ ಇದೆ ನಿಮಗೆ ಕೊಡ್ತೀವಿ. ಮಾರ್ನಿಂಗ್ 8 ಲಿಂದ ಈವ್ನಿಂಗ್ 8 ತನಕ ಅದು ವರ್ಕ್ ಇರುತ್ತೆ. ಏನಾದರೂ ಕ್ವೇರೀಸ್ ಇದ್ರೆ ಆ ನಂಬರ್ಸ್ಗೆ ಹೆಲ್ಪ್ ಡೆಸ್ಕ್ಗೆ ಕಾಲ್ ಮಾಡಿ ನೀವು ಕೇಳ್ಬೋದು. ಸೊ ಇಷ್ಟು ಡೀಟೇಲ್ಸ್ ಏನಿದೆ ಅಲ್ವಾ, VLEಗಳ ಮೇಲೆ ಜವಾಬ್ದಾರಿ ಇದೆ. ಯಾವುದೇ ರೀತಿ ಕಸ್ಟಮರ್ಸ್ಗೆ ನೀವು ದುಡ್ಡನ್ನ ಕಲೆಕ್ಟ್ ಮಾಡದೆ ಈ ಒಂದು ವರ್ಕ್ನ ನೀವು ಮಾಡಬೇಕಾಗುತ್ತೆ.